ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಮುಖ್ಯವಾಗಿ ಮಹತ್ವದ ದಿವಸ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದಂಥ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಿವಸ ಇದು. ಹಿಂದಿನ ವರ್ಷ ಮಾಡಿದರು ಮತ್ತು ಕಳೆದ 1 ವರ್ಷದಿಂದ ಯಶಸ್ವಿಯಾದಂಥ ಸರ್ಕಾರವನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕಳೆದ 11 ವರ್ಷ ಈ ದೇಶವನ್ನು ಭಾಳ ಪರಿಣಾಮಕಾರಿಯಾಗಿ ಉತ್ತಮ ಆಡಳಿತ ಕೊಡುವ ಮುಖಾಂತರ ದೇಶದ ನಾಯಕತ್ವಕ್ಕೆ ಒಂದು ಹೊಸ ರೀತಿಯಂಥ ಒಂದು ಪರಿಣಾಮಕಾರಿಯಂಥ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ನಾಯಕತ್ವ ವಹಿಸಿದಂಥ ನರೇಂದ್ರ ಮೋದಿಜಿಯವರು 11 ವರ್ಷಗಳ ಯಶಸ್ವಿ ಆಡಳಿತಗಾರ, ಪ್ರಧಾನಮಂತ್ರಿ. ಅವರ ಈ 1 ವರ್ಷ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಮಾನ್ಯ ಮೋದಿಜಿಯವರಿಗೆ ಎಲ್ಲರ ಪರವಾಗಿ ನಾನು ಹಾರ್ದಿಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಉತ್ತಮ, ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಿಂದ ಸರ್ಕಾರ ನಡೆಸುವಂಥದ್ದು ಆಗಲಿ ಅನ್ನುವಂಥದ್ದು ಜನರ ಒಂದು ಆಶಯಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಭಾಳ ಮುಖ್ಯವಾದಂಥದ್ದು, ಇದೇ ತಿಂಗಳ 11, 12, 13 ಜೂನ್ 11, 12, 13 3 ದಿವಸಗಳ ಕಾಲ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬಂದಂಥ ಏನು ಕೊಡುಗೆ, ಅನುದಾನ ಇರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸರ್ಕಾರದ ಇಲಾಖೆ ಮತ್ತು ವೈಜ್ಞಾನಿಕವಿರ್ಬೋದು, ಶೈಕ್ಷಣಿಕ ಇರ್ಬೋದು, ಆ ಎಲ್ಲ ಸಂಸ್ಥೆಗಳ ಒಂದು ಎಕ್ಸಿಬಿಷನ್ 3 ದಿವಸ ಕಾಲ ಮಾಡುವಂಥದ್ದು. ಅದರ ಒಂದು ಇವೆಂಟನ್ನು ಇವತ್ತೇನು ಪ್ರಯಾಸ್ ಇವೆಂಟ್ಸ್ ಆ್ಯಂಡ್ ಎಕ್ಸಿಬಿಟರ್ಸ್ ಇವರು ಅದನ್ನು ನಿರ್ವಹಣೆ ಮಾಡ್ತಾರೆ, ಕೋಆರ್ಡಿನೇಷನ್ ಮಾಡ್ತಾರೆ. ಅದರ ಮುಖ್ಯಸ್ಥರು, ಅಧ್ಯಕ್ಷರು ಮನೀಶ್ ಗುಪ್ತಾ ನಮ್ಮ ಜೊತೆ ಇದ್ದಾರೆ ಮತ್ತು ವೈಸ್ ಪ್ರೆಸಿಡೆಂಟ್ ಶ್ರೀಮತಿ ಮೀತು ಪೌಲ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ನಮ್ಮ ಜೊತೆ ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಹೀಗಾಗಿ ಅವರು ಒಂದು ಕೋಆರ್ಡಿನೇಷನ್ ಕಳೆದ 1 ತಿಂಗಳು 2 ತಿಂಗಳಿಂದ ಕೋಆರ್ಡಿನೇಷನ್ ಮಾಡಿ ಈ ರೀತಿಯಾದಂಥ ಒಂದು ಎಕ್ಸಿಬಿಷನ್ ಆಯೋಜನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ. ಮತ್ತು ಕರ್ನಾಟಕದಲ್ಲೇ ಪ್ರಥಮವಾಗಿ ಒಬ್ಬ ಲೋಕಸಭಾ ಸದಸ್ಯರ ಕ್ಷೇತ್ರದಲ್ಲಿ ಈ ರೀತಿ ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ಇಲಾಖೆಗಳ ಒಂದು ಸಾಧನೆ ಮತ್ತೊಂದು ಫೋಕಸ್ ಮಾಡುವಂಥದ್ದು ಅವರು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅದು ಬೆಳಗಾವಿಯಲ್ಲಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಈ ರೀತಿ ಎಕ್ಸಿಬಿಷನ್ ಮಾಡಿದ್ದು ನಾನು ನೋಡಿದ್ದೀನಿ, ನನಗೆ ಅನುಭವ ಇದೆ. ಆ ಹಿನ್ನೆಲೆಯಲ್ಲಿ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ಇಲ್ಲಿ ಮಾಡಿರಿ, ಬೆಳಗಾವಿ ಪ್ರಿಫರ್ ಮಾಡಿರಿ ಅಂತ ಹೇಳಿದಾಗ ಈಗಾಗಲೇ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಅದರ ಬಗ್ಗೆ ಒಂದು ಹೆಚ್ಚಿನ ರೀತಿಯಂಥ ವಿವರಗಳನ್ನು ಅವ್ರು ಕೊಡ್ತಾರೆ. ನಾನು ಇಷ್ಟೇ ಹೇಳುವಂಥದ್ದು, ಇವತ್ತು ಇಸ್ರೋ ಇರ್ಬೋದು ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯ ಇರ್ಬೋದು, ಜಲಶಕ್ತಿ ಸಚಿವಾಲಯ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರೈಲ್ವೆ, ಆರೋಗ್ಯ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೌಕಾಯಾನ, ಜಲಸಂಪತ್ತು, ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗಳು, DRDO, ICMR, ICAR, CSIR ಮತ್ತು ಇತರ ಎಲ್ಲ ಸಂಸ್ಥೆಗಳು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದರ ಜೊತೆಗೆ ಇದು ಭಾಳ ಮುಖ್ಯವಾಗಿ ಈ ಪ್ರಯಾಸ್ ಇವೆಂಟ್ಸ್ ಆ್ಯಂಡ್ ಎಕ್ಸಿಬಿಷನ್ ಇವರೇನು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅಷ್ಟೇ ಅಲ್ಲ, ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ರೀತಿಯಾದ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಮಾಡಿದ್ದಾರೆ, ಅದನ್ನೂ ಒಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತಾರೆ. ಮತ್ತು ರಕ್ಷಣಾ ಕ್ಷೇತ್ರದಿಂದ ಭಾಳ ಇಂಪಾರ್ಟೆನ್ಸ್, ಈಗ ರಕ್ಷಣಾ ಕ್ಷೇತ್ರಕ್ಕೆ ಭಾಳಷ್ಟು ಮಹತ್ವ ಬಂದಿದೆ. ಈಗ ಎಲ್ಲಿಯವರೆಗೆ ಮೇಕ್ ಇನ್ ಇಂಡಿಯಾ ಇದರಲ್ಲಿ ಬ್ರಹ್ಮೋಸು ಇವೆಲ್ಲ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರೋದ್ರಿಂದ ಎಲ್ಲಿವರೆಗೆ ಅಂದರೆ ನಾನು ಡಿಫೆನ್ಸ್ ಕಮಿಟಿಲಿ ಇದ್ದೇನೆ. ಎಲ್ಲಿವರೆಗೆ ಅಂದರೆ ಇದು ಒಂದು 3 ತಿಂಗಳ ಹಿಂದೆ ಮೊನ್ನೆ ಯುದ್ಧ ಆಯಿತು, ಬ್ರಹ್ಮೋಸ್ ಹೋಗಿ ಅಟ್ಯಾಕ್ ಮಾಡಿದ್ರು ಪಾಕಿಸ್ತಾನ. ಅಲ್ಲಿ ಉಗ್ರಗಾಮಿಗಳ ತಾಣವನ್ನು ಏನಿದ್ದು ಅದನ್ನು ಅಟ್ಯಾಕ್ ಮಾಡಿ ಧ್ವಂಸ ಮಾಡುವಂಥ ಕೆಲಸ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಇದರಲ್ಲಿ ಹೋಗಿದ್ವಿ, ನಾವು ತ್ರಿವೇಂದ್ರಂ ಅಲ್ಲಿ ಹೋದಾಗ ಬ್ರಹ್ಮೋಸದ್ದು ಏನು ಎಲ್ಲಿ ಪ್ರೊಡಕ್ಷನ್ ಆಗೋದಿಲ್ಲ ಅಲ್ಲಿ ಹೋಗಿ ನಮ್ಮನ್ನೆಲ್ಲ ವಿಸಿಟ್ ಮಾಡಿ ಅದ್ರ ಬಗ್ಗೆ
ಹೆಚ್ಚಿನ ರೀತಿಯಂತ ನಾಲೆಜನ್ನು ಕೊಡುವಂಥ ಕೆಲಸ ಅವತ್ತು ಆಗಿದ್ದು ನಾನು ನೋಡಿದೆ. ಅದರ ಪ್ರಯೋಗ ಕೆಲವೇ ದಿವಸಗಳಲ್ಲಿ ಅದು ಪ್ರಯೋಗ ಆಗಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಹೀಗಾಗಿ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಂತ ಒಂದು ಜ್ಞಾನ ಕೊಡುವಂಥದ್ದು ಇಲ್ಲಿ ಆಯೋಜನೆ ಮಾಡ್ತಾರೆ. ಈ ರೀತಿ ಡಿಫೆನ್ಸು ಮತ್ತು ಎಲ್ಲ ರೀತಿಯಂಥ ಏನು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾವೆ ಅದನ್ನೂ ಸದ್ಯಕ್ಕೆ ಯಾವ ರೀತಿಯಲ್ಲಿ ಎಕ್ಸಿಬಿಷನ್ ಮಾಡಬೇಕು, ಅದನ್ನು ಸಾರ್ವಜನಿಕರಿಗೆ ತೋರಿಸ್ಬೇಕು ಅನ್ನುವಂಥದ್ದು, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಶಾಲಾ ಮಕ್ಕಳಿಗೆ ಇನ್ನೂ ಹೆಚ್ಚು ಇದು ಪ್ರಯೋಜನ ಆಗುವಂಥದ್ದು. ಅದಕ್ಕಾಗಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದು ಜೂನ್ 11ರಿಂದ 13 ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಸಾಯಂಕಾಲ ನಮ್ಮ KLE ಸೊಸೈಟಿ ಏನು ಕನ್ವೆನ್ಷನ್ ಸೆಂಟರ್ ಇದೆ ಅಲ್ಲಿ ಈ ಕಾರ್ಯಕ್ರಮ ಆಡಿಟೋರಿಯಂ ಇದೆ, ಅಲ್ಲಿ ನಡೀತಾ ಇದೆ. ಅದಕ್ಕಾಗಿ ಸಾರ್ವಜನಿಕರೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಮತ್ತು ಮಾನ್ಯ ಮಾಧ್ಯಮದ ಮಿತ್ರರು ಸಹಿತ ಸಂಬಂಧ ಇಲ್ಲ, ನನ್ನಲ್ಲಿ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತೇಳಿ CM ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ಮುಖ್ಯಮಂತ್ರಿಗಳು ನುಡಿಸಿಕೊಡುವಂಥ ಕೆಲಸ ಮಾಡ್ತಾರೆ. 100% ಅದರಲ್ಲಿ ತಪ್ಪಾಗಿದೆ. ಮತ್ತು ಕೊನೆಗೆ ಯಾರ ಮೇಲೇನೂ ಈ ತಪ್ಪನ್ನು ಸ್ವಿಚ್ ಅಂದರೆ ಶಿಫ್ಟ್ ಮಾಡುವಂಥದ್ದಲ್ಲ. ಇವತ್ತು ಮುಖ್ಯಮಂತ್ರಿ ಜವಾಬ್ದಾರಿ. ಈ ಗೋವಿಂದರಾಜು ಅಡ್ವೈಸ್ ಮಾಡಿದ್ರು ಅಂತ ಹೇಳಿ ನೀವು ಅವ್ರ ಮಾತು ಯಾಕೆ ಕೇಳ್ಬೋದ್ರಿ? ಅವ್ರು ತಪ್ಪು ಅಡ್ವೈಸ್ ಮಾಡ್ತಾರೆ. ಸರಿಯೋ ತಪ್ಪಂತ ಯು ಹ್ಯಾವ್ ಟು ಟೇಕ್ ಡಿಸಿಷನ್. ನಾ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಬೆಳಗಾವದಲ್ಲಿ ಅಧಿವೇಶನ ಆಯ್ತು. ಅವ್ರದ್ದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೇಳಿ ಗೋಪಾಲ್ ಹೊಸೂರು. ಅವಾಗ ಇಲ್ಲಿ ಸ್ವಲ್ಪ ಗದ್ದಲಾಯಿತು, ಒಂದು ಹೋರಾಟದ್ದು ಇದೆಲ್ಲ. ಅವಾಗ ಗದ್ದಲಾದಾಗ SP ತೆಲಿಗೆ ಹೊಡೆದು ಬಿತ್ತು. ಎಷ್ಟೋ ಮಂದಿ ಪೊಲೀಸ್ಗೆ ತೊಂದರೆ ಆಯಿತು. ಅವರು ರಾತ್ರಿ ನನ್ನ ಕಡೆ ಬಂದರು, ಎಲ್ಲ ಪೊಲೀಸ್ ಆಫೀಸರ್ಸು, ಇಂಟೆಲಿಜೆನ್ಸ್ ಎಲ್ಲ. ನಾನು ಮುಖ್ಯಮಂತ್ರಿ ಇದ್ದೆ, ಇಲ್ಲರಿಗೆ ಇಷ್ಟೊಂದು 100 ಮಂದಿಗೆ ಅರೆಸ್ಟ್ ಮಾಡ್ತೀವಿ ನಾವು ಅಂತ. ನಾನು ಒಂದು ಹೇಳಿದೆ, ನಾನು ಈಗ 100 ಮಂದಿ ಅರೆಸ್ಟ್ ಮಾಡಿದರೆ ದೊಡ್ಡ ಗದ್ದಲ ಇದ್ದು ಇಡೀ ರಾಜ್ಯದಲ್ಲಿ ಹೋರಾಟ ನಡೀತದೆ. ಅದಕ್ಕೆ ಅವ್ರ ಮೇಲೆ ಏನು ಯಾರು ತಪ್ಪು ಮಾಡಿದ್ರೆ ಆ್ಯಕ್ಷನ್ ತೊಗೊಳ್ರಿ, ಇದು ಯೂಸಲ್ ಪರ್ಸನ್ ತೊಗೊಳ್ರಿ, ಇವತ್ತು ರಾತ್ರಿ ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿ. ಅಂದರೆ ದ್ಯಾಟ್ ಈಸ್ ಒಂದು ಇಂಟೆಲಿಜೆಂಟ್ ಆಗಿ ಒಂದು ಡಿಸಿಷನ್ ತೊಗೋಬೇಕಲ್ಲ. ಇವತ್ತು ಅವ್ರು ಅಡ್ವೈಸ್ ಮಾಡ್ತಾರೆ, ಎಲ್ಲ ಯಾರು ಅಲ್ಲಿ DCP ಎಲ್ಲ ಅಡ್ವೈಸ್ ಮಾಡ್ತಾರೆ. ಏನಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಹೋಗ್ಬೇಡ್ರಿ, ಇವತ್ತು ಡಿನ್ನರ್ ಇದಾಗಿದೆ. ಮತ್ತು ಅವರು ಪೊಲೀಸ್ ಕಮಿಷನ್ ಮತ್ತು ಎಲ್ಲರೂ ಹೇಳ್ತಾರೆ ಇನ್ನೊಂದು 4 ದಿವಸ ಬಿಟ್ಟಿಡ್ರಿ, ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಗೆ ಟೈಮೇ ಇಲ್ಲ, ಆ ಸಿಬ್ಬಂದಿನೂ ಇಲ್ಲ. ಇಷ್ಟು ಹೇಳಿದಾಗೂ ಸದ್ಯಕ್ಕೆ ನೀವು ಮೊಂಡತನದಿಂದ ಯಾವುದೋ ಮಾತು ಕೇಳ್ಕೊಂಡು ಇವತ್ತು ಏನೋ ಒಂದು ಇದು ಮಾಡ್ಲಿಕ್ಕೆ ಹೋಗಿ, ಶೋ ಮಾಡ್ಲಿಕ್ಕೆ ಹೋಗಿ ಇವತ್ತು 11 ಜನ ಅಮಾಯಕರು ಸತ್ರಲ್ಲ. ಇದು ಜವಾಬ್ದಾರಿ ಯಾರು? ಇದು ಜವಾಬ್ದಾರಿ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಆಫೀಸರ್ ಅವರಲ್ಲ. ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು DCM ಇಬ್ಬರು ಜವಾಬ್ದಾರಿ ಇರ್ತಾರೆ. ಅದಕ್ಕೆ ಸಂಬಂಧ ಇಲ್ಲ ಅಂತ, ಸಂಬಂಧ ಇದ್ದಂದ್ರೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಅವರು. ಆ ಶಬ್ದ ಹೇಳಿದ್ರೆ ಅದಕ್ಕೆ ಸಂಬಂಧ ಇಲ್ಲ, ಎಲ್ಲಿವರೆಗೆ ಎಳ್ಕೊಂಡು ಹೋಗ್ತಾರೆ. ಪ್ರಯಾಗರಾಜದ ಉದಾಹರಣೆ ಕೊಡಕ್ಕೆ ಹೋಗ್ಬರ್ತಾರೆ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಕೋಟ್ಯಾಂತರ ಜನ ತಿಂಗಳುಗಟ್ಟಲೆ ನಡೀತು. ಆ ದರ್ಶನ ತೆಗೆದುಗಳು ಆ ಮೂಮೆಂಟ್ ಒಂದು ಯಾವುದೋ ಒಂದು ಒಳ್ಳೆ ಮೂಮೆಂಟ್ ಅಂತೇಳಿ ದರ್ಶನ ತೆಗೆದು ಹೋದಾಗ ಕಾಲು ತುಳಿತಾದಂಥದ್ದು ತಿಂಗಳುಗಟ್ಟಲೆ ಯಶಸ್ವಿ ಆದಂಥ ಕಾರ್ಯಕ್ರಮ ಮಾಡಿದರು ಯೋಗಿಯವರು. ಇಲ್ಲಿ ಸಿದ್ದರಾಮಯ್ಯವರು ಎಲ್ಲಿವರೆಗೆ ಅಂದರೆ ಅಲ್ಲಿ ಹೋಟೆಲ್ ಜನಾರ್ದನ್ ಹೋಟೆಲ್ನಲ್ಲಿ ಇವರು ತಮ್ಮ ಮೊಮ್ಮಗಳ ಜೊತೆ ದೋಸೆ ತಿನ್ಕೊಂಡು ಕೂತಾರೆ, ಸ್ವೀಟ್ ತಿನ್ಕೊಂಡು ಕೂತಾರೆ ಸುಮಾರು 5 ಗಂಟೆ. ನಾ TV ಒಳಗೆ ನಾನು 2-3 ಮೇಲೆ ನೋಡಿದರೆ ಆಗಲೇ ಸತ್ತಿದ್ದೆಲ್ಲ ಸುದ್ದಿ ಬಂದದೆ. ಇವರು ಪೊಲೀಸ್ ಕಮಿಷನ್ ಕೇಳ್ತಾರೆ ಇವ್ರು ಆಫೀಸರ್ಗೆ, ಏನಾಗಿದ್ರೆ ಏನಾಗಿಲ್ರಿ, ಏನಾಗಿಲ್ಲ, ಅನಾಹುತ ಏನಾಗಿಲ್ರಿ. ಅಲ್ಲ ಗುರ್ತೇ ಇಲ್ಲ ನನಗೆ, ನಾನು ಗುರ್ತೇ ಇಲ್ಲ ಅಂದ್ರೆ ನೀವು ಬೇಜವಾಬ್ದಾರಿ ಮುಖ್ಯಮಂತ್ರಿ ಅಂತ ಹೇಳ್ತೀನಿ ನಾನು. ನೀವು ಜವಾಬ್ದಾರಿ ಇಲ್ಲ. ಇಡೀ ಊರು ತುಂಬ, ಇಡೀ ಜಗತ್ತಿಗೆ ಗುರ್ತಾಗಿದೆ 11 ಮಂದಿ ಸತ್ತಿದ್ದು. ನಿಮ್ಗೆ ಗುರ್ತಾಗಿಲ್ಲ. 5 ಗಂಟೆವರೆಗೆ ನಾನು ಗುರ್ತಾಗಿಲ್ಲ, ಯಾವ ಪೊಲೀಸ್ ಅಧಿಕಾರಿ ಹೇಳಿಲ್ಲ. ಯಾರೋ ಒಬ್ಬ ಜನಸಾಮಾನ್ಯ ಹೇಳಿದ್ರು, ಒಬ್ಬ ಸಣ್ಣ ಹುಡುಗ ಹೇಳಿದ್ರು ಕೇಳ್ತಾ ಗುರ್ತಾ ಇದ್ರಿ, ಎಲ್ಲ ಗುರ್ತಾಗಿದೆ. ಅಂದ್ರೆ ತಮ್ಮ ಜವಾಬ್ದಾರಿಯನ್ನು ಶಿಫ್ಟ್ ಮಾಡುವಂಥದ್ದು. ಇದು ನಾಚಿಕೆಗಿನ ಶಕ್ತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ. ನಾನು ಗುರ್ತಾ ಇಲ್ಲ ಅಂತ ಹೇಳೋದು, ನೀವು ಮುಖ್ಯಮಂತ್ರಿಯಾಗಿ 1 ನಿಮಿಷ ಮುಂದುವರಿಲಿಕ್ಕೂ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತೇನೆ ನಾನು. ಒಂದು ಬಿಟ್ಟು ನೀವು ಮುಂದುವರಿಲ್ಲ, ಸಾಕಿಲ್ಲ, ನಿಮ್ಗೆ ಗುರ್ತಿಲ್ಲ ಅಂತಂದ್ರೆ ಈ ರೀತಿ ಬೇಜವಾಬ್ದಾರಿ ಥರ ಹೇಳಿಕೆ ಕೊಡಲೇಬಾರದು ಮುಖ್ಯಮಂತ್ರಿಯಾಗಿ. ಅದಕ್ಕಾಗಿ ಇದ್ರ ಮೇಲೆ ಹೇಳ್ತೀನಿ, ಅಧಿಕಾರದಲ್ಲಿ ಮುಂದುವರಿಕೆ 1 ನಿಮಿಷದಷ್ಟು ನೈತಿಕ ಹಕ್ಕಿಲ್ಲ ಅಂತ ಹೇಳ್ತೀನಿ.